ಕೈ ಅಡುಗೆಗೆ ಹಳೇದೆಲ್ಲ ನೆನ್ಪಿಗೆ ಬರೋ ಹಾಗಿದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಯಾಕೆ, ಕಾಸ್ಟ್ಲಿ ಮೆಡಿಸಿನ್ಸ್ ಯಾಕೆ? ಒಂದೊಂದ್ಸಲ ವೈದ್ಯರಿಗೆ ಕೂಡ ಅರ್ಥ ಆಗದೆ ಇರೋ ರಹಸ್ಯಗಳು ಇರುತ್ತೆ, ಅದ್ಭುತಗಳು ನಡೆಯುತ್ತೆ. ಒಳ್ಳೇದಾಗಬೇಕು ಅಂದರೆ ಪ್ರತಿ ಸಲನೂ ಔಷಧಿ ಅಷ್ಟೇ ಅಲ್ಲ, ನಂಬಿಕೆ ಕೂಡ ಕೆಲಸ ಮಾಡುತ್ತೆ, ಅದೃಷ್ಟ ಕೂಡ ಸಹಾಯ ಮಾಡುತ್ತೆ. ಹೌದಾ? ಹಾಗಾದ್ರೆ ನಾಳೆ ಏನ್ ಮಾಡ್ತೀಯಾ? ಅವರೆಕಾಳು ಉಪ್ಪಿಟ್ಟ? ಇಲ್ಲ ಅಂದ್ರೆ ಬೆಂಡೆಕಾಯಿ ಫ್ರೈನಾ? ಅಷ್ಟು ತಮಾಷೆಯಾಗಿದ್ಯಾ ನಿಂಗೆ? ಇರಲ್ವಾ ಮತ್ತೆ? ಅದ್ಭುತ ನಡೆದಾಗ ಇಂಥ ನಗು ಇರೋದಿಲ್ಲ. ನಿನ್ ಕಣ್ಣಿಂದ ರಕ್ತ ಕಣ್ಣೀರ್ ಬರುತ್ತೆ, ತಕ್ಕ ಶಾಸ್ತಿ ಆಗುತ್ತೆ. ನೀನಂದಿದ್ರಲ್ಲಿ ಒಂದೇ ಒಂದು ನಡೆದ್ರೂ ನಾನು ನನ್ನ ಹೆಸರು ಬದಲಾಯಿಸ್ಕೋತೀನಿ. ಹಾಗಾದ್ರೆ ಯಾವ ಹೆಸರು ಇಟ್ಕೋಬೇಕೋ ಮೊದಲೇ ಹೆಸರಿನ ಪುಸ್ತಕ ತಂದಿಟ್ಕೊಂಡು ನೀನು, ನಿಮ್ಮ ಅಪ್ಪ ಅಮ್ಮ, ಆ ವಿಕಾಸು ಎಲ್ಲರೂ ಸೇರಿ ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋವಲ್ಲೂ ಕೂಡ ನೀನ್ ತುಂಬಾ ಕಾನ್ಫಿಡೆಂಟ್ ಆಗಿರ್ತೀಯ ಅವನಿ. ನಿನ್ನ ಹತ್ರ ನನಗೆ ಅದೇ ತುಂಬಾ ಇಷ್ಟ ಆಗೋದು. ಎಷ್ಟೋ ಸಲ ಬಿದ್ರೂ ಎದ್ದಿರೋಳಲ್ವಾ? ನನ್ನ ಶಕ್ತಿ ಮೇಲೆ ನಂಗೆ ನಂಬಿಕೆ ಇದೆ. ಆ ಶಕ್ತಿ ಎಲ್ಲಿವರೆಗೂ ಬಿಡು, ವಿಕಾಸ್ ಜೊತೆ ಮದ್ವೆ ಆಗೋವರೆಗೂ ಅಲ್ವಾ? ಅವನಿನ್ನ ಮದ್ವೆ ಮಾಡ್ಕೊಂಡು ದುಬೈಗೆ ಕರ್ಕೊಂಡು ಹೋದ್ಮೇಲೆ ಆದಷ್ಟು ದಿನ ನಿನ್ನ ಮಹಾರಾಣಿ ಹಾಗೆ ನೋಡ್ಕೋತಾನೆ. ಆಮೇಲೆ ಅವನಿನ್ನ ಸಾಯಿಸ್ತಾನೋ ಅಥವಾ ಯಾವ ದುಬೈ ಶೇಖಗೆ ಒಪ್ಪಿಸ್ತಾನೋ ಗೊತ್ತಿಲ್ಲ. ಆಮೇಲೆ ನಾನು ಶ್ರೀಕರ್ ಅವರು ಲೈಫ್ ಲಾಂಗ್ ಹ್ಯಾಪಿಯಾಗಿರ್ತೀವಿ. ನಿನ್ ಕತ್ತಗ್ 3 ಗಂಟೆ ಹಾಕಿರೋ ನಿನ್ ಗಂಡನೇ ನಿನ್ ಮದ್ವೆ ಬಗ್ಗೆ ಮಾತಾಡಿದ್ರೆ ಹೃದಯನ ಚಾಕುಯಿಂದ ಕುಯ್ದ ಹಾಗೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ ಅವನಿ? ಪಾಪ ಶ್ರೀಕರ್ ಹೆಂಡತಿ ಅಂತ ಹೇಳ್ಕೊಳಕ್ಕಾಗ್ದಿರೋ ಪರಿಸ್ಥಿತಿ ನಿಂದು. ಏನ್ ಮಾಡೋಣ, ಹಣೆ ಬರ ಹೇಗಿರುತ್ತೋ ಹಾಗೆ ನಡೆಯುತ್ತೆ ಅಲ್ವಾ? ಹಣೆ ಬರಹ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ, ದಿನಗಳು ಯಾವತ್ತೂ ಒಂದೇ ತರ ಇರಲ್ಲ. ಇನ್ನು ನೀನು ಎಷ್ಟೇ ಮಾತುಗಳಂದ್ರೂ ಅನಗತ್ಯ. ಸೋದರ್ ಸೊಸೆಯಾಗಿ ಈ ಮನೆ ಕಾಲಿಟ್ಟಾಗ ಎಷ್ಟೊಂದು ಬಿಲ್ಡಪ್ ಕೊಟ್ಟೆ, ಎಷ್ಟು ವಯಾರದಿಂದ ನಡೆದೆ. ನೀನ್ ಹೇಗ್ ನಡ್ದೆ ಅಂದ್ರೆ ಹೀಗೆ ನಡೆದೆ ಅಲ್ವಾ? ನೀನು ನಡೆಯೋದು, ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಕೊಳ್ಳೋದು ಮಾಮೂಲಿ ವಯ್ಯಾರಾನ ಅದು. ಇನ್ಮೇಲಿಂದ ಹಾಗೆ ನಡೆಯಕ್ಕಾಗಲ್ಲ ಬಿಡು. ಯಾಕೆ ಅಂದ್ರೆ ನೀನು ಶ್ರೀಕರ್ ಅವ್ರ ಹೆಂಡತಿ ಅಂತ ಯಾವತ್ತಿಗೂ ಗೊತ್ತಾಗಲ್ಲ, ಗೊತ್ತಾಗೋಕೆ ಬಿಡಲ್ಲ ಕೂಡ. ಬಾಯ್ ಬೇಬಿ, ಬಾಯ್. ಎಲ್ಲ ಕೇಳಿಸ್ಕೊಂಡ? ನಿಹಾರಿಕಾ, ನನ್ನ ರೂಮ್ ಯಾವುದು? ಈ 2 ರೂಮಲ್ಲಿ ನಾನು ಯಾವ ರೂಮಲ್ಲಿ ಮಲ್ಕೋಬೇಕು? ನಾನು ಕರ್ಕೊಂಡು ಹೋಗ್ತೀನಿ ಶ್ರೀಕರ್ ಅವರೇ, ನಡೀರಿ. ಗುಡ್ ನೈಟ್ ಅವನಿ. ಇಬ್ರು ಒಂದೇ ರೂಮಲ್ಲಿ ಇರ್ತೀವಿ, ನೀನೇನು ಮಾಡಕ್ಕಾಗಲ್ಲ, ಅಳ್ತಾ ಇರೋದ್ ಬಿಟ್ಟು. ಬಾ ನಿಹಾರಿಕಾ. ಹಾ, ಬರ್ತಿದ್ದೀನಿ.
ಆ ಇದೇ ನಿಮ್ ರೂಮ್. ನಾಳೆ ನಮ್ಮ ಮದ್ವೆ ಆದ್ಮೇಲೆ ನಮ್ಮ ರೂಮ್. ನಡೀರಿ. ಕೂತ್ಕೊಳ್ಳಿ. ಡೋರ್ ಏನಕ್ಕೆ ಹಾಕ್ದೆ? ನೀನು ನನ್ನ ರೂಮಲ್ಲಿ ಯಾಕೆ ಕೂತ್ಕೊಂಡಿದೀಯಾ? ಫ್ಯೂಚರ್ ಅಲ್ಲಿ ಇದು ನಮ್ಮ ಪರ್ಸನಲ್ ರೂಮ್ ಅಂತ ಹೇಳ್ದೆ ಅಲ್ವಾ? ಇಬ್ರು ರಾತ್ರಿ ಎಲ್ಲ ಆರಾಮಾಗಿ ಮಾತಾಡ್ತಾ ಕಳಿಯೋಣ, ಸರಿನಾ? ಸರಿ. ನಾವಿಬ್ರು ರೂಮ್ ಒಳಗ್ ಬಂದಿದ್ದಕ್ಕೆ ಅವನಿಗೆ ತಡ್ಕೊಳಕ್ಕಾಗ್ಲಿಲ್ಲ ಅನಿಸ್ತಿದೆ, ಪಾಪ. ಯಾರಾಗಿರ್ತಾರೆ? ನಾನು ಹೋಗಿ ನೋಡ್ತೀನಿ ರೀ. ಅತ್ತೆ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಏನಾಯ್ತತೆ? ನೀವಿಬ್ರು ಮದ್ವೆ ಆಗಿರೋ ಜೋಡಿ ಅನ್ಕೋತಿದ್ದೀರಾ? ಇಬ್ರು ಒಂದೇ ರೂಮಲ್ಲಿ ಇರೋದಕ್ಕೆ? ಮೊದ್ಲು ನೀನ್ ಹೊರಗಡೆ ಬಾ. ಅತ್ತೆ, ಅದು ಮದ್ವೆಗೂ ಮುಂಚೆನೆ ನೀನ್ ನಮ್ಮ ಮನೇಲಿ ಇರೋದೆ ನಮ್ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಜನರಿಗೆ ಅವಕಾಶ ಕೊಟ್ಟ ಹಾಗಾಗಿದೆ. ನಮ್ಮ ಆಚಾರಗಳು ನಮ್ಗಿರೋದಕ್ಕೆ ನಾವ್ ಯಾರ ಬಗ್ಗೆನೂ ಯೋಚನೆ ಮಾಡ್ದೆ ಹೊಂದ್ಕೊಂಡು ಹೋದ್ವಿ. ಹಾಗಂತ ಮದ್ವೆಗೂ ಮುಂಚೆ ಇಬ್ರು ಒಂದೇ ರೂಮಲ್ಲಿರೋದು ಪದ್ಧತಿ ಅಲ್ಲ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಶ್ರೀಕರ್ ಅವ್ರು ನಿದ್ದೆ ಮಾಡಿದ್ಮೇಲೆ ನಾನ್ ನನ್ನ ರೂಮಿಗೆ ಹೋಗೋಣ ಅಂತ ಅನ್ಕೊಂಡೆ. ರಾತ್ರಿ ಎಲ್ಲ ಮಾತಾಡೋಣ ಅಂತ ನನ್ನ ಹತ್ರ ಹೇಳ್ದೆ ಅಲ್ವಾ ನಿಹಾರಿಕಾ? ಮೊದ್ಲೇ ಶ್ರೀಕರ್ ಮಾನಸಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಬ್ರು ಮಧ್ಯೆ ನಡಿಬಾರ್ದೇನಾದ್ರೂ ನಡೆದು ಹೋಯ್ತು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ ಯೋಚನೆ ಮಾಡಿದ್ಯಾ? ರಾತ್ರಿ ಎಲ್ಲ ರೂಮಲ್ಲಿ ಇರ್ತೀನಿ ಅಂತ ಶ್ರೀಕರ್ ಅವ್ರ ಹತ್ರ ಸುಮ್ಮನೆ ಹೇಳ್ದೆ ಅತ್ತೆ. ಶ್ರೀಕರ್ ಅವರು ನಿದ್ದೆ ಮಾಡಿದ್ಮೇಲೆ ಹೊರಟೋಗ್ತಿದ್ದೆ. ಪದ್ಧತಿಗಳನ್ನ ಕಟ್ಟುಪಾಡುಗಳನ್ನ ಪಾಲಿಸೋಂತ ಕುಟುಂಬ ನಮ್ದು. ನಾವು ಜಾಗ್ರತೆಯಲ್ಲಿರ್ಬೇಕು. ನೀನು ನಿನ್ ರೂಮಲ್ಲಿ ಮಲ್ಕೋ, ಅವನ್ ರೂಮಲ್ಲಿ ಮಲ್ಕೋತಾನೆ. ಅರ್ಥ ಆಯ್ತಾ? ಸರಿ ಅತ್ತೆ. ಹೋಗು. ಶ್ರೀಕರ್, ನೀನ್ ಡೋರ್ ಹಾಕೋ. ನಿಹಾರಿಕಾ, ಸ್ವಲ್ಪ ರೂಢಾಗಿ ಹೇಳ್ದೆ ಅಂತ ಅನ್ನಿಸ್ತು. ಏನು ಅನ್ಕೋಬೇಡಮ್ಮ. ಅಯ್ಯೋ, ನಾನ್ಯಾಕೆ ಅನ್ಕೋತೀನಿ ಅತ್ತೆ? ನೀವು ನಮ್ಮ ಒಳ್ಳೇದಕ್ಕೆ ಅಲ್ವಾ ಹೇಳಿದ್ದು? ಸರಿನಮ್ಮ, ಹೋಗು. ನಾನು ಶ್ರೀಕರ್ ರೂಮಿಗೆ ಬಂದಿದ್ದ ವಿಷಯ ವೇದವತಿಗೆ ಇಷ್ಟು ಶಾರ್ಟ್ ಗ್ಯಾಪಲ್ಲಿ ಹೇಗೆ ಗೊತ್ತಾಯ್ತು? ಅವನಿಗೆ ಬಿಟ್ರೆ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ? ನೀನ್ ಹೇಳ್ದಾಗೆ ಮಾಡ್ದೆ ಕಣಮ್ಮ. ನಿಹಾರಿಕನ ಅವಳ ರೂಮಿಗೆ ಕಳಿಸ್ದೆ. ಅವರಿಬ್ಬರು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀನ್ ತುಂಬಾ ಪದ್ಧತಿಯಿಂದ ಹೇಳ್ದೆ. ನಮ್ಮ ಮನೆ ಗೌರವ ಪ್ರತಿಷ್ಠೆ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ಕೋತಾರೆ ಅನ್ನೋ ಭಯ ನಂಗೂ ಇರತ್ತೆ ಅಲ್ವಾ ಅತ್ತೆ? ಮದುವೆಗೂ ಮುಂಚೆನೇ ಇಬ್ರು ಒಂದೇ ರೂಮಲ್ಲಿರೋದು ಅವರಿಗಾಗ್ಲಿ ಕುಟುಂಬಕ್ಕಾಗ್ಲಿ ಒಳ್ಳೇದಲ್ಲ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ಹತ್ರ ಹೇಳಿಸ್ದೆ. ನೀನ್ ಹೇಳ್ದಾಗ ಮಾಡಿದ್ದು ಒಳ್ಳೆ ಕೆಲಸ ಆಯ್ತು. ಇನ್ನೀವ್ ಹೋಗಿ ಮಲ್ಕೊಳ್ಳಿ ಅತ್ತೆ. ಸರಿನಮ್ಮ.
5 ನಿಮಿಷ ಕೂಡ ಆಗಿರ್ಲಿಲ್ಲ, ಅತ್ತೇನ್ ಕಳಿಸ್ದೆ ನೀನು ಮಾಮೂಲಿ ಅಲ್ಲ. ನನ್ನ ಗಂಡನ್ ಕರ್ಕೊಂಡು ರೂಮ್ ಒಳಗೆ ಹೋಗ್ಬೇಕಾದ್ರೆ ನನ್ನ ಕಡೆನೆ ಒಂಥರ ನೋಡುದಿಯಲ್ಲ ನೀನು. ಅದಕ್ಕೆ ತಕ್ಷಣ ನನಗಿರೋ ಆಪ್ಷನ್ನ ಉಪಯೋಗಿಸ್ಕೊಂಡೆ. ಈ ಥರ ಎಷ್ಟು ಸಲ ಅಂತ ಅಡ್ಡ ಮಾಡಕ್ಕಾಗತ್ತೆ? ಒಬ್ಳು ಕೆಟ್ಟವಳಿಂದ ನನ್ನ ಗಂಡನ್ನ ನಾನು ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಸಲ ಬೇಕಿದ್ರೂ ಅಡ್ಡ ಬರ್ತೀನಿ. ಎಲ್ಲಾನು ಮರ್ತು ಹೋಗಿದ್ದಾರೆ. ಇದೆಲ್ಲ ನಡೆಯೋದಕ್ಕೆ ಕಾರಣ ನನ್ನ ಕತ್ತಲಿದ್ದ ಮಂಗಳಸೂತ್ರನ ಕಳ್ಕೊಂಡಿದ್ದೇನೆ. ಏನ್ ಮಾಡ್ತಿದ್ದಾಳೋ, ಹೇಗಿದ್ದಾಳೋ? ಅಕ್ಕ, ಇಲ್ಲೋಡು, ನಿನಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಮನ್ಸು ಸರಿ ಇರ್ಲಿಲ್ಲ, ಅದಕ್ಕೆ ನಿನ್ನ ಹತ್ರ ಬಂದೆ. ಮನೆ ಪರಿಸ್ಥಿತಿ ಹೇಗಿದೆ? ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿದ್ಮೇಲೆ ಮನೆಗೊಬ್ರು ಸ್ಪೆಷಲಿಸ್ಟ್ ಬಂದಿದ್ರು. ಹಲೋ ಸರ್. ನಮಸ್ತೆ ಸರ್. ಐ ಆಮ್ ಡಾಕ್ಟರ್ ಅಮರ್ನಾಥ್. ಇವರು ನಿಮ್ಮಮ್ಮ ವೇದವತಿ, ನಿಮ್ಮ ತಂದೆಯವರು ಪ್ರಸಾದ್ ರಾವ್. ಅವನು ಯಾರೂ ಅಲ್ಲ ಕಣೋ, ನಿಮ್ಮಪ್ಪನ ತಂಗಿ ಮಗಳು, ನಮ್ಮನೆ ಸೋದರ ಸೊಸೆ. ನಿನಗೆ ನಾದ್ನಿ ಆಗ್ತಾಳೆ. ನಮ್ಮ ಮದುವೆ ನಡೆದು ತಿಂಗಳುಗಳೇ ಕಳೆದೋಯ್ತು. ನಾವು ಚೆನ್ನೈಯಿಂದ ಬಂದ್ಮೇಲೆ ಬೇರೆಯವಳ ಥರ ಗೆಸ್ಟ್ ಹೌಸಲ್ಲಿ ಇದ್ದೆ. ಆಮೇಲೆ ನಾನು ಅತ್ತೆ ಮನೆಗೆ ಅತಿಥಿಯಾಗಿ ಹೋದೆ. ಇವತ್ತಂತೂ ಭಾವಂಗೆ ಹೆಂಡತಿಯಾಗಲ್ದೇನೆ ನಾದ್ನಿಯಾಗಿ ಉಳ್ಕೊಂಡ್ಬಿಟ್ಟೆ. ಎಷ್ಟೇ ಕಷ್ಟ ಬಂದ್ರೂ ಎದುರಿಸೋ ಆತ್ಮಸ್ಥೈರ್ಯ ನನಗಿದೆ ಅಂತ ದೇವ್ರು ನನ್ನ ಮೇಲೆ ಹೀಗೆ ದ್ವೇಷ ಯಾಕೆ ಕಾರ್ತಾ ಇದ್ದಾನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಕ್ಕ. ನನ್ನ ನೋವಿಗೂ ನನ್ನ ಕತೆಗೂ ಯಾವುದೋ ಒಂದು ಜಾಗದಲ್ಲಿ ಮುಕ್ತಾಯ ಸಿಗತ್ತೆ ಅನ್ಕೊಳ್ಳೋ ಪ್ರತಿ ಸಲ ಮತ್ತೊಂದು ಹೊಸ ಸಮಸ್ಯೆ ಹುಟ್ಕೊಂತಾ ಇದೆ ಅಕ್ಕ. ಇವತ್ತಿರೋ ಪರಿಸ್ಥಿತಿಗೆ ಶ್ರೀಕರ್ ಮೇಲೆ ಕರುಣೆ ತೋರಿಸ್ಬೇಕೇ ಹೊರತು ಮಾಮೂಲಿ ಆಗಿದ್ದಿದ್ರೆ ಶ್ರೀಕರ್ನ ಕ್ಷಮಿಸಬಾರ್ದು. ಭಾವ ಏನ್ ಮಾಡಿದ್ರಕ್ಕ? ಏನೂ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಶ್ರೀಕರ್ ಅಂದ್ರೆ ನನಗೆ ಕೋಪ. ತನ್ನ ಮನೇಲಿ ನೀನೊಬ್ಳು ಮಷಿನ್ ಹಾಗೆ ಅಗತ್ಯ ತೀರ್ಸ್ಕೊಳ್ಳೋ ಕೆಲ್ಸದವಳ ಹಾಗೆ ನೋಡ್ಕೊಂಡೇ ಹೊರತು ಏನ್ ಮಾಡೋಕಾಯ್ತು? ಎಷ್ಟೇ ಸರಿ ಕ್ಷಮಿಸಿದ್ರು, ಎಷ್ಟೇ ಸರಿ ಬೈದ್ರು ಧೈರ್ಯನೇ ಮಾಡ್ಲಿಲ್ಲ. ಚಿಚಿ, ಹಾಗನ್ಬೇಡ ಅಕ್ಕ. ನಾನ್ ಹೀಗೆ ಅನ್ನೋದು. ನಿನಗ್ ನಿನ್ ಗಂಡ ಮುಖ್ಯ, ನನಗ್ ನನ್ ತಂಗಿ ಮುಖ್ಯ. ನೀನ್ ದೊಡ್ಡ ಮನೆ ಸೊಸೆ ಆದ್ರೆ ಸಾಕ? ಯಾವಾಗ ಪರಿಚಯ ಆಗ್ತೀಯಾ? ಯಾವಾಗ ಸುಖ ಪಡ್ತೀಯಾ? ಕೊನೆಗೆ ನಿನ್ ಬದುಕು ಹೀಗಾಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇವಾಗ ಆಗಿರೋದ್ ಸಾಲದು ಅಂತ ತಾಳಿನ ಕೂಡ ಕಳ್ಕೊಂಡಿದ್ಯಾ. ನಾಳೆ ದಿನ ನಿಹಾರಿಕಾ ನನ್ನ ಮೇಲೆ ದಾಳಿ ಮಾಡಿದ್ಲು ಅಂದ್ರೆ ನಾನ್ ಭಾವಂಗ್ ಹೆಂಡತಿ ಆಗ್ತೀನಿ ಅಂತ ಹೇಗ್ ನಿರೂಪಿಸ್ಕೋಬೇಕು ಕೂಡ ಅರ್ಥ ಆಗ್ತಾ ಇಲ್ಲ. ತಾಳಿ ಇಲ್ಲ ಅಂದ್ರು ನಿಮ್ ಮದ್ವೆ ಆಗಿದೆ ಅನ್ನೋದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ಅಲ್ವಾ ಅವನಿ? ನಮ್ ಮ್ಯಾರೇಜ್ ಸರ್ಟಿಫಿಕೇಟ್ ಕಾಣಿಸ್ತಿಲ್ಲ ಅವನಿ. ಶ್ರೀಕರ್ ನಿನಗ್ ಕಟ್ಟಿರೋ ತಾಳಿ ಆದ್ರೂ ಎಲ್ರ ಮುಂದೆ ಅನುಮಾನದ ಪಾಲಾಗಿ ಅವಮಾನದ ಪಾಲಾಗಿ ಸೋಲತ್ತೇನೋ ಹೊರತು ಮದ್ವೆಗ್ ಸಂಬಂಧಿಸಿರೋ ಸರ್ಟಿಫಿಕೇಟ್ ಮಾತ್ರ ಸೋಲೋದಿಲ್ಲ. ಅದೇ ನಿನಗೆ ಶ್ರೀರಾಮ ರಕ್ಷೆ. ಇಷ್ಟು ದಿನ ನಿನ್ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ ಅಕ್ಕ. ಏನದು? ಕೆಲವು ದಿನಗಳಿಂದ ಆ ಸರ್ಟಿಫಿಕೇಟ್ ನಮಗ್ ಕಾಣಿಸ್ತಿಲ್ಲ. ಏನು? ಎಲ್ ಕಳ್ದೋಯ್ತು ಅಂತಾನೂ ಗೊತ್ತಿಲ್ಲ. ತಾಳಿ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಶ್ರೀಕರಿಗೆ ಹಳೇದ್ ನೆನಪಿಲ್ಲ. ಅಷ್ಟಕ್ಕೂ ಇವಾಗ ನಿನ್ ಪರಿಸ್ಥಿತಿ ಏನೇ?
ನಾಳೆ ನಿನಗೆ ಹೇಗೆ ಹೋರಾಡಕ್ಕಾಗತ್ತೆ? ನಿನ್ ಸಮಸ್ಯೆಗೆ ಪರಿಹಾರ ಏನೇ? ಭಾವಂಗ್ ಹಳೆ ವಿಷಯ ನೆನಪಾಗೋದೇನೆ ನನ್ನ ಸಮಸ್ಯೆಗೆ ಪರಿಹಾರ ಅಕ್ಕ. 6ನೇ ತಾರೀಕಿನ ಒಳಗೆ ಶ್ರೀಕರಿಗೆ ಹಳೆ ನೆನಪಿಗೆ ಬರ್ಲಿಲ್ಲ ಅಂದ್ರೆ ನಿನ್ ಕಣ್ ಮುಂದೆನೆ ನಿಹಾರಿಕಕ್ಕೆ ತಾಳಿ ಕಟ್ತಾನೆ. ಅದನ್ನ ನೋಡಿ ನಿನಗೆ ತಡ್ಕೊಳಕ್ಕಾಗತ್ತಾ? ಪರಿಸ್ಥಿತಿ ಅಷ್ಟು ದೂರ ಬರೋದಕ್ಕೆ ಬಿಡೋದಿಲ್ಲ. ನನ್ನ ಭಾವಂಗ್ ಹಳೆ ವಿಷಯ ನೆನಪಾಗೋ ಹಾಗೆ ನಾನು ಮಾಡ್ತೀನಿ. ಇವಾಗ ತಕ್ಷಣ ಡಾಕ್ಟರ್ನ ಭೇಟಿ ಮಾಡಬೇಕು. ನಾನು ಹೊರಡ್ತೀನಕ್ಕ. ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅನ್ನೋದು ನಿನ್ ಪಾಲಿಗೆ ಎಷ್ಟು ದೊಡ್ಡ ಶಾಪ ಆಗಿದೆ ಅವನಿ. ನಾನು ಶ್ರೀಕರ್ ಭಾವನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ ಡಾಕ್ಟರ್. ಮನೆಗೆ ಬಂದಾಗ ಹೇಳ್ದೆ ಅಲ್ವೇನಮ್ಮ? ಸಡನ್ ಆಗಿ ಭಾವಂಗ್ ಆತರ ಆಗಿರೋದಕ್ಕೆ ಮನೆಯೆಲ್ಲ ಯಾವುದೋ ವಿಷಾದ ಘಟನೆ ನಡೆದಿರೋ ಹಾಗೆ ಆಗ್ಬಿಟ್ಟಿದೆ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಡೆದಾಗ ಅಟ್ಮಾಸ್ಫಿಯರ್ ಆ ರೀತಿಯಾಗಿ ಬದಲಾಗೋಗುತ್ತೆ. ಭಾವಂಗ್ ಹಳೆ ವಿಷಯ ಎಲ್ಲ ಯಾವಾಗ ನೆನಪಿಗೆ ಬರ್ಬೋದು? ಮೆಡಿಕೇಶನ್ ನಡೀತಾ ಇದೆ ಅಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. 1 ವಾರ ಆಗ್ಬೋದು, 6 ತಿಂಗಳಾಗ್ಬೋದು, ಅಥವಾ 1 ವರ್ಷನೂ ಆಗ್ಬೋದು. ಹಳೆ ಜೀವನಕ್ಕೆ ಸಂಬಂಧಿಸಿರೋ ವಿಷಯನೇನಾದ್ರೂ ನೆನಪು ಮಾಡಿದ್ರೆ ಭಾವಂಗ್ ಅರ್ಥ ಆಗುತ್ತಾ? ಹಳೆ ಜೀವನಕ್ಕೆ ಸಂಬಂಧಿಸಿರೋ ಇನ್ಸಿಡೆಂಟ್ಸ್ ಪೇಷಂಟ್ನ ಬೇಗ ಕ್ಯೂರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲೈಕ್ ಏನಾದರೂ ಆಕ್ಸಿಡೆಂಟ್ ಆಗಲಿ, ಇಲ್ಲ ಅಂದ್ರೆ ಲೈಫಿಗೆ ಸಂಬಂಧಪಟ್ಟ ಮುಖ್ಯವಾದ ವಿಷಯಗಳು, ಅಂದ್ರೆ ಮದುವೆ ಅಂತದ್ದು, ಇದನ್ನ ನೆನಪು ಮಾಡಿದಾಗ ಆ ಇನ್ಸಿಡೆಂಟ್ಸ್ ಮುಖಾಂತರ ಬೇಗ ರಿಕವರ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಯಾರೂ ಇಲ್ದಿರೋ ಸಮಯ ನೋಡ್ಕೊಂಡು ನಮ್ಮ ಮದ್ವೆ ವಿಷಯನ ನೆನಪು ಮಾಡಿದ್ರೆ ಫಲಿತಾಂಶ ಸಿಗುತ್ತೆ ಅಂದಂಗಾಯ್ತು. ಕೆಲವು ಸಲ ಕೆಲವು ಜಾಗಗಳು ಕೂಡ ಹಳೇದನ್ನ ನೆನಪಿಗೆ ತರುತ್ತೆ. ನೀನು ನಮ್ಮ ಮದ್ವೆಗೆ ಯಾವುದೇ ಲೋಪ ಆಗಿಲ್ಲ ಅಂತ ಸಂತೋಷವಾಗಿರ್ಬೋದು. ಹಾಗಾದ್ರೆ ಯಾವುದೋ ಒಂದು ರೀತಿಲಿ ಹಳ್ಳಿಗೆ ಕರ್ಕೊಂಡು ಹೋಗಿ ನಡೆದಿದ್ದನ್ನೆಲ್ಲ ನೆನಪು ಮಾಡ್ತೀನಿ. ಬಟ್ ನೀವೊಂದು ವಿಷಯನ ನೆನ್ಪಿಟ್ಕೋಬೇಕು. ಏನದು? ಮೇಜರ್ ಇನ್ಸಿಡೆಂಟ್ಸ್ ಏನೇ ಇದ್ರೂ ನೀವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಬಾರ್ದು. ಅದನ್ನ ಒಂದು ಟ್ರೀಟ್ಮೆಂಟ್ ಹಾಗೆ ನಾನೇ ಶ್ರೀಕರ್ಗೆ ಹೇಳ್ತೀನಿ. ಯಾಕೆ ಅಂದ್ರೆ ನೀವು ಬೇಗ ಅವರು ಕ್ಯೂರ್ ಆಗಬೇಕು ಅನ್ನೋ ಅವಸರದಿಂದ ಆಸೆಲಿ ಅವ್ರ ಮೇಲೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿದ್ರಿ ಅಂದರೆ ಅದು ಮತ್ತೊಂದು ಅಪಾಯಕ್ಕೆ ದಾರಿ ಮಾಡಿಕೊಡೋ ಅವಕಾಶ ಇದೆ. ನಡೆದಿರೋ ಇನ್ಸಿಡೆಂಟ್ಸ್ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದರ ತೀವ್ರತೆ ಮೆಮೊರಿ ಲಾಸ್ ಪೇಷಂಟ್ ಮೆದುಳಿನ ಮೇಲೆ ಎಂಥ ರೇಂಜಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಮೊದಲು ನಾವು ಒಂದು ಅಂದಾಜು ಮಾಡ್ತೀವಿ. ಆಮೇಲೆ ಆ ವಿಷಯನ ನಾವು ಮೆಲ್ಗೆ ಇಂಜೆಕ್ಟ್ ಮಾಡ್ತೀವಿ, ಚಿಕ್ಕ ಮಕ್ಕಳನ್ನ ಟ್ರೀಟ್ ಮಾಡಿದ ಹಾಗೆ. ಬ್ರೈನಲ್ಲಿರೋ ನರ್ವಸ್ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಮಾಡೋ ಪ್ರಕ್ರಿಯೆ ಅದು. ಪ್ರೆಸೆಂಟ್ ಅವರ ಬ್ರೈನ್ ಎಂಟಿ ಬ್ಲಾಕ್ ಬೋರ್ಡ್ ಇದ್ದಾಗೆ. ನಾವು ಚಾಕ್ ಪೀಸ್ನಲ್ಲಿ ಏನು ಬರಿತೀವೋ ಅದೇ ನೆನಪಿರುತ್ತೆ. ಅಂತ ಇನ್ಸಿಡೆಂಟ್ಸ್ ಏನಾದರೂ ಇದ್ರೆ ಹೇಳಮ್ಮ, ಅವನನ್ನ ಒಂದು ಟ್ರಾನ್ಸ್ಫರ್ ಕರ್ಕೊಂಡು ಹೋಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು ಮದ್ವೆ ವಿಷಯನ ಡಾಕ್ಟರ್ ಹತ್ರ ಹೇಳಿದೆ ಅಂದರೆ ಅದೇನಾದರೂ ಹೊರಗೆ ಬಂದರೆ ದೊಡ್ಡ ಸಮಸ್ಯೆನೇ ಆಗ್ಬಿಡತ್ತೆ. ಅದಕ್ಕೆ ನಮ್ಮ ಮದುವೆ ಬಗ್ಗೆ ಹೇಳೋಕ್ಕಾಗಲ್ಲ. ನಿಮಗೆ ಸಂಬಂಧಪಟ್ಟ ವಿಷಯ ಆಗಲಿ, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ ಆಗಲಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಏನು ಯೋಚನೆ ಮಾಡ್ತಿದ್ಯಮ್ಮ? ನೀನು ನಾದ್ನಿ ಆಗಿರೋದಕ್ಕೆ ನಿಮ್ಮ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ಏನಾದರೂ ಇದ್ರೆ ಹೇಳಮ್ಮ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಅಂಥದ್ದೇನಾದರೂ ನೆನಪಿಗೆ ಬಂದರೆ ನಾನು ಹೇಳ್ತೀನಿ ಡಾಕ್ಟರ್. ಏನಾದರೂ ಹೇಳೋದಕ್ಕೆ ತೊಂದರೆ ಆಗ್ತಿದ್ಯಾ? ಅಂಥದ್ದೇನೂ ಇಲ್ಲ ಡಾಕ್ಟರ್. ಭಾವನ್ನ ಗುಣ ಮಾಡೋದಕ್ಕೋಸ್ಕರ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಇನ್ನು ನಾನು ಹೊರಡ್ತೀನಿ ಡಾಕ್ಟರ್. ಓಕೆ, ಥ್ಯಾಂಕ್ ಯು.